ಸರ್ ನಿಮ್ಮ ಕೆರಿಯರ್ ರೆಕಾರ್ಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೊಟ್ಟಂಥ ಕೇಸಸ್ ಅಂದರೆ ಯಾವ್ದಿರ್ಬೋದು ಸರ್? ಚಾಲೆಂಜಿಂಗ್ ಅಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕ್ರ್ಯಾಕ್ ದಿಸ್ ಅಂತಂದರೆ? ಈಗ ಎವ್ರಿ ಕೇಸ್ ಸ್ಟಿಲ್ ಇಟ್ ಈಸ್ ಸಾಲ್ಡ್ ಇಟ್ ಬಿಕಮ್ಸ್ ಚಾಲೆಂಜಿಂಗ್ ಓನ್ಲಿ. ಒನ್ಸ್ ಇಟ್ ಈಸ್ ಸಾಲ್ಡ್, ಅಯ್ಯೋ ಇಷ್ಟೇ ಇಲ್ಲೇ ಸಿಂಪಲ್, ಇಲ್ಲೇ ಪಕ್ಕದಲ್ಲೇ ಇದ್ದ ಅವನು, ನಾವು ದಿವಸ ಅಲ್ಲೇ ಓಡಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಕ್ರೈಮ್ ಈಸ್ ಲೈಕ್ ದಟ್ ಒನ್. ಕ್ರೈಮ್ ಆದಾಗ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಅದ್ರ ಬೇರೆ ಬೇರೆ ಹೊಸ ಹೊಸ ಮಜಲುಗಳು, ಹೊಸ ಹೊಸ ರೀತಿಯ ಅಂಶಗಳು ಕಂಡು ಬರ್ತಾ ಹೋಗ್ತವೆ. ನಂತರದಲ್ಲಿ ಅದು ನೀವು ಒಂದು ಸಲ ಕ್ರ್ಯಾಕ್ ಆದಾಗ, ಡಿಟೆಕ್ಟ್ ಆದಾಗ, ದೆನ್ ಯು ರಿಯಲೈಸ್ ದಟ್ ಇಟ್ ವಾಸ್ ಸೋ ಸಿಂಪಲ್. ಬಟ್ ಟು ನೇಮ್ ಎ ಫ್ಯೂ ಎನಿ ಇದೆಯಾ ಸರ್? ದೇರ್ ವಿಲ್ ಬಿ ಮೆನಿ. ಒಂದು ಸ್ಟಾರ್ ನಟನ, ಐ ಆಮ್ ಶೂರ್ ಯು ಹ್ಯಾವ್ ಆಲ್ರೆಡಿ ಅಡ್ರೆಸ್ ದಿಸ್ ಇನ್ ಸೋ ಮೆನಿ ಇಂಟರ್ವ್ಯೂಸಲ್ಲಿ, ಬಟ್ ಒಂದು ಸ್ಟಾರ್ ನಟನ ಅಷ್ಟು ನಾವೀಗ ಅವ್ರಿಗೆ ಬೆಳಗ್ಗೆ 8 ಗಂಟೆವರೆಗೂ ಗೊತ್ತಿರಲ್ಲ ಸರ್ ವೆದರ್ ದಿಸ್ ಗೈ ವಿಲ್ ಬಿ ಅರೆಸ್ಟೆಡ್ ಟುಡೇ ಅನ್ನೋದು ಗೊತ್ತಿರಲ್ಲ, ನಮ್ಮ ಜನಕ್ಕೂ ಯಾರಿಗೂ ಗೊತ್ತಿರಲ್ಲ. ಸೊ ಅಷ್ಟು ಒಂದು ವಾಟ್ ಯು ಕಾಲ್ ಸೀಕ್ರೆಟಿವ್ ಆಗಿ ಆ್ಯಂಡ್ ಅಫ್ಕೋರ್ಸ್ ಅದನ್ನು ಎಲ್ರಿಗೂ ಗೊತ್ತಾಗ್ದಿರಂಗೆ, ಲೀಕ್ ಆಗ್ದಿರಂಗೆ ಕಂಟ್ರೋಲ್ಡಾಗಿ ಮಾಡಿ, ಎಲ್ಲ ಲಾ ಆ್ಯಂಡ್ ಆರ್ಡರ್ನು ಕೂಡ ತುಂಬ ಕಂಟ್ರೋಲಾಗಿ ಮಾಡಿ, ದ ವೇ ಯು ಗೈಸ್ ಹ್ಯಾಂಡಲ್ಡ್ ಇಟ್ ಪೊಲೀಸಿಗೆ ತುಂಬ ಪ್ರಶಂಸೆ ಬಂತು ಆ ಟೈಮಲ್ಲಿ. ಹೌ ಡಿಡ್ ದ ಹೋಲ್ ಪ್ಲ್ಯಾನಿಂಗ್ ಹ್ಯಾಪನ್ ಸರ್, ಈ ಒಂದು ಸ್ಟಾರ್ ನಟನ ಅರೆಸ್ಟ್ ಮಾಡೋಕ್ಕೆ ಮುಂಚೆ? ಅಲ್ಲ, ಅದು ಆ ರೀತಿ ಬಿತ್ತರ ಆಗಿದೆ. ಬಟ್ ವಾಸ್ತವವಾಗಿ ಆಗಿರ್ತಕ್ಕಂಥ ಘಟನೆಗೆ ಆಧಾರವಾಗಿ ಪೊಲೀಸ್ ಇಲಾಖೆಯವರು ಒಂದು ತ್ವರಿತವಾಗಿ ಸ್ಪಂದಿಸಿರ್ತಕ್ಕಂಥದ್ದು, ಎರಡನೇದು ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿರ್ತಕ್ಕಂಥದ್ದು, ಮತ್ತು ಮೂರನೇದು ಈ ಒಂದು ಎಲ್ಲ ತಂಡವಾಗಿ ಒಂದು ಪ್ರಯತ್ನಗಳು ಮಾಡಿದ್ರಿಂದ ಅದು ಆ ರೀತಿಯಲ್ಲಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಡೆವಲಪ್ಡ್ ಲೈಕ್ ದಟ್ ಅಷ್ಟೇ. ಅದರಲ್ಲೇನು ಪ್ಲ್ಯಾನಿಂಗ್ ಆಗಲಿ ಅಥವಾ ತೀರಾ ದೊಡ್ಡ ಸ್ಟ್ರಾಟಜಿ ಆಗಲಿ ಅಥವಾ ಇದಾಗಲಿ ಏನು ಯುದ್ಧಕ್ಕೆ ಹೋಗೋ ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಆ ರೀತಿ ಆಗಿಲ್ಲ. ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಫೆಲ್ ಇನ್ ಪ್ಲೇಸ್ ಅಪ್ರೋಪ್ರಿಯೇಟ್ಲಿ. ಡು ಯು ಥಿಂಕ್ ದಟ್ ವಿಲ್ ಬಿ ಸೇಮ್ ಒಂದು ನಾರ್ಮಲ್ ಕೇಸ್ಗೂ ಕೂಡ ಇದಕ್ಕೂ ಸೇಮ್ ಆಗಿ? ನಾರ್ಮಲ್ ಕೇಸಲ್ಲೂ ಅದೇ ರೀತಿ ಇರುತ್ತದೆ, ಬಟ್ ಇದು ಹೆಚ್ಚು ಪ್ರಚಾರವನ್ನು ಅಥವಾ ಹೆಚ್ಚು ಪ್ರತೀತಿಗೆ ಅಥವಾ ಮುನ್ನೆಲೆಗೆ ಬಂತು ಅಂತ ಹೇಳ್ಬೋದು ಅಷ್ಟೇ. ಮೇನ್ಲಿ ಬಿಕಾಸ್ ಆಸ್ ಯು ಸೈಡ್ ಬಿಕಾಸ್ ಆಫ್ ದಿ ಬ್ಯಾಕ್ಗ್ರೌಂಡ್ ಪರ್ಸನ್ಸ್ ಇನ್ವಾಲ್ವ್ಡ್. ಆ್ಯಂಡ್ ಸ್ಪೆಕ್ಯುಲೇಷನ್ಸ್ಗಳು ಟಿ ವಿಲಿ ಬಂದಾಗ ಅಂದರೆ ಐ ಆಮ್ ಶೋರ್ ದೆರ್ ವಿಲ್ ಬಿ ಸಮ್ಟೈಮ್ಸ್ ಎಷ್ಟೊಂದು ಮಾಹಿತಿಗಳು ಸರಿ ಇಲ್ಲದೇನೂ ಇರ್ಬೋದು ಸರ್. ನೀವು ನೋಡ್ತಿರ್ಬೇಕಾದ್ರೆ ನಿಮ್ಗೇನು ಅನಿಸ್ತಿರುತ್ತೆ ಸರ್, ಅಂದರೆ ಎಷ್ಟೊಂದು ಮಾಹಿತಿಗಳು ತಪ್ಪಾಗಿ ಹೋಗ್ತಿದೆಯಾ ಅಥವಾ ಕರೆಕ್ಟಾಗಿದೆಯಾ ಅಥವಾ ಹೌ ಆರ್ ದೆ ಪೋರ್ಟ್ರೇಯಿಂಗ್ ಇಟ್? ಬೆಳ್ಳಗಿದ್ದಿದ್ದೆಲ್ಲ ಹಾಲಲ್ಲ, ನೊರೆ ಇರೋದೆಲ್ಲ ಬೀರಲ್ಲ, ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ನಿಜ ಅಲ್ಲ, ಸುಳ್ಳಲ್ಲ ಅಂತ. I got my promo moment. ಪ್ರೆಷರ್ ಇತ್ತಾ? ಪ್ರೆಷರ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ 140/90 ಯಾವಲ್ಲ ಇದ್ದೇ ಇರ್ತದೆ ಅದು. ಇಲ್ಲಿ ಕೂತಾಗಲೂ ಪ್ರೆಷರ್ ಇದೆ. ನಾವು ಸಿನಿಮಾ ಥಿಯೇಟ್ರಿಗೆ ಹೋಗೋದು ಗೋಲ್ಡ್ ಕ್ಲಾಸಲ್ಲಿ ಸಿನಿಮಾ ನೋಡೋಕ್ಕೆ. ನೀವು ಇಲ್ಲಿ ಕೂರಿಸ್ಬಿಟ್ಟು ನಮ್ಮನ್ನು ಇಂಟ್ರಾಗೇಟ್ ಮಾಡ್ತಾ ಇದ್ರಿ. ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೊಂಡು ವಿ ಆರ್ ಗೆಟಿಂಗ್ ಇಂಟ್ರಾಗೇಟ್. ಥಿಯೇಟ್ರಿಗೆ ಹೋದರೆ ಗೋಲ್ಡ್ ಕ್ಲಾಸಲ್ಲಿ ಕೂತ್ಕೊಂಡು ಆರಾಮಾಗಿ 30 ತಾಸು ಎಂಜಾಯ್ ಮಾಡ್ಬೋದು. ನೋ ಐ ಮೀನ್ ತುಂಬ ಪ್ರಶ್ನೆಗಳು ನಮ್ಗೆ ಓಡ್ತಿರುತ್ತೆ ಸರ್ ತಲೆಯಲ್ಲಿ ಆ್ಯಸ್ ಅ ಒಂದು ನಾರ್ಮಲ್ ಲೆವೆನ್ ಆಗಿ. ಎಷ್ಟೊಂದು ಪ್ರಶ್ನೆಗಳು, ಇದು ಹಿಂಗಿರುತ್ತೆ, ಇದು ಹೇಗಿರುತ್ತೆ, ಅದು ಹೇಗಿರುತ್ತೆ ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಪ್ರೆಸ್ ಮೀಟಿಗೆ ಬಂದಾಗ ನೀವು ಮಾತಾಡೋಂಥದ್ದು ನಮ್ಗೆ ಕೇಳೋಕ್ಕೊಂದು ಅವಕಾಶ ಸಿಕ್ಕಿರುತ್ತೆ. ಆ್ಯಂಡ್ ಅದು ಕೂಡ ವಿಸ್ತಾರವಾಗಿ ಹೇಳೋಂಥದ್ದು, ಐ ಮೀನ್ ನಿಮ್ಮ ನಾರ್ಮ್ಸಲ್ಲಿ ಇರುತ್ತೆ ಅನ್ನೋ ವಿಸ್ತಾರವಾಗಿ ಹೇಳೋದು, ಎಷ್ಟಿರುತ್ತೆ ಅವಶ್ಯಕತೆ ಅಷ್ಟಿರುತ್ತೆ ಅಂತ. ಅದೇ ಹೇಳಿದ್ರೆ ಇನ್ನೆಲ್ಲ ಸ್ಪೆಕ್ಯುಲೇಷನ್ಸ್ ಇರುತ್ತೆ. ಆ್ಯಂಡ್ ಹೊರಗಡೆ ಜನ ಅವರೇ ತೀರ್ಮಾನನೂ ಕೊಟ್ಟುಬಿಟ್ಟಿರ್ತಾರೆ. ಎಸ್ ದಿಸ್ ಇಸ್ ದಿ ಎಂಡ್ ರಿಸಲ್ಟ್, ವರ್ಡಿಕ್ಟು ಕೊಟ್ಬಿಟ್ಟಿರ್ತಾರೆ, ಒಬ್ಬೊಬ್ಬರು ನಂತರ ಕೊಟ್ಬಿಟ್ಟಿರ್ತಾರೆ. ಸಮ್ ಪೀಪಲ್ ಹೂ ವಾಂಟ್ಸ್ ಟು ಬಿ ಫೇರ್ ಜಡ್ಜ್ಮೆಂಟಾಗಿ ಯೋಚನೆ ಮಾಡೋರಿಗೆ ದೇ ವಿಲ್ ಬಿ ವೇಟಿಂಗ್ ಫ್ರಮ್ ದಿ ಅಥೆಂಟಿಕ್ ಸೋರ್ಸ್, ನಿಮ್ಮಿಂದನೇ. ಓಕೆ, ಇವ್ರು ಏನು ಹೇಳ್ತಾರೆ, ಇದರಿಂದ ನಾವು ತಿಳ್ಕೊಳ್ಳೋಣ, ಇದರಿಂದ ನಾವು ಜಡ್ಜ್ಮೆಂಟ್ ತೊಗೊಳ್ಳೋಣ, ವರ್ಡಿಕ್ಟ್ ತೊಗೊಳ್ಳೋಣ. ಎಷ್ಟು ಕನ್ಫ್ಯೂಷನ್ ಇರುತ್ತೆ. ಅಂದರೆ ಇದು ಓನ್ಲಿ ಸ್ಟಾರ್ ನಟ ಅಂತಂದರೆ ದಟ್ ಈಸ್ ಬಿಕಾಸ್ ಅಲ್ಲಿರೋದು. ಈ ಥರ ಎಷ್ಟೊಂದು ಸರ್, ಈಗ ಯಾವುದೋ ಒಂದು ರೀಸೆಂಟಾಗಿ ಹನಿ ಟ್ರ್ಯಾಪ್ ವಿಷಯಗಳು ತೊಗೊಂಡ್ರು ಎಲ್ಲ ಬಂದ್ರೂ ಕೂಡ ಒಂದೊಂದೇ ಜಡ್ಜ್ಮೆಂಟ್ಗಳು ಪೀಪಲ್ ವಿಲ್ ಸ್ಟಾರ್ಟ್ ಪಾಸಿಂಗ್ ಆನ್ ದೇರ್ ಓನ್ ಅನಿಸುತ್ತೆ. ಕಾರಣ ಇಷ್ಟೇ ಎರಡು. ಒಂದು ಏನಂತಂದರೆ, ಈ ಯಾವುದೇ ಒಂದು ತನಿಖೆ ಅಥವಾ ಇದಾದಾಗ ನಾವು ಸಾಕ್ಷಿ ಆಧಾರಗಳ ಮೇಲೆ ಮಾಡಬೇಕಾಗ್ತದೆ. ಸಾಕ್ಷಿ ಆಧಾರಗಳ ಇಲ್ಲದೇ ನಾವೇನನ್ನು ಮಾಡಲಿಕ್ಕಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕಾಗಿದ್ದರೆ ಅಥವಾ ಯಾವುದೇ ಒಂದು ಕೇಸನ್ನು ಇದು ಮಾಡಬೇಕಾಗಿದ್ದರೆ ಅಥವಾ ಅದರ ಚಾರ್ಜ್ ಶೀಟನ್ನು ನಾವು ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಸಾಕ್ಷಿ ಆಧಾರಗಳು ಇರ್ತವೆ. ಅದಿಲ್ಲದೇ ನಾವು
ಯಾವ ಕೇಸನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ಮಾತನಾಡಲಿಕ್ಕೂ ಕೂಡ ಆಗೋದಿಲ್ಲ. ಬಟ್ ಮಾಧ್ಯಮಗಳಿಗೆ ಅದರ ಸ್ವಾತಂತ್ರ್ಯ ಇದೆ. ಏನಂತ ಹೇಳಿದ್ರೆ ಸಾಕ್ಷಿ ಆಧಾರಗಳು ಇಲ್ಲದೇ ಇದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಈವನ್ ಸ್ಪೆಕ್ಯುಲೇಷನ್ ಮೇಲೆ, ಕೆಲವು ಸಂದರ್ಭಗಳ ಸ್ಪೆಕ್ಯುಲೇಷನ್ ನಿಜನೂ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದೆ ನಾನು, ಮಾಧ್ಯಮಗಳಿಗೆ ಬಂದಿದ್ದಲ್ಲ ಸುಳ್ಳಲ್ಲ. ಸೊ ಹಾಗೆ ಕೆಲವು ಸಂದರ್ಭಗಳು ಇರ್ಬೋದು, ಬಟ್ ಸಾಕ್ಷಿ ಆಧಾರಗಳಿಲ್ಲದೆ ನಾವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಂತೆ ಕಂತೆಗಳ ಮೇಲೆ ನಾವು ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕಾಗಲ್ಲ, ಅಥವಾ ಪ್ರಕರಣವನ್ನು ನಾವು ಬಿಲ್ಡಪ್ ಮಾಡಲಿಕ್ಕೂ ಆಗಲ್ಲ. ಇಟ್ ಹ್ಯಾಸ್ ಟು ಬಿ ಬೇಸ್ಡ್ ಆನ್ ಹಾರ್ಡ್ ಫ್ಯಾಕ್ಟ್ಸ್. ಫಾರ್ ಅಸ್ ಫ್ಯಾಕ್ಟ್ಸ್ ಆರ್ ಇಂಪಾರ್ಟೆಂಟ್. ಕಷ್ಟಪಟ್ಟು ಒಬ್ರನ್ನ ಓಕೆ ತಂದು ಇದನ್ನು ಮಾಡಿ ಒಳಗಡೆ ಹೋದಾಗ, ಜೈಲಿಗೆ ಹೋದಾಗ ಸರ್, ಓಕೆ ಈಗ ಬೇಲ್ ಬಂದಾಗ, ಆ ಬೇಲ್ ಪ್ರಸಂಗ ಬಂದಾಗಲೂ ವಿ ಆಲ್ ಸಾ ದಟ್. ಇನ್ಫ್ಯಾಕ್ಟ್ ಒಂದು ಸುಪ್ರೀಂ ಕೋರ್ಟ್ವರೆಗೂ ಪೊಲೀಸರ್ ಫೈಟಿಂಗ್ ಅನ್ನೋ ಥರ ಅಂತ ಬರ್ತಿತ್ತು. ಸಮ್ಟೈಮ್ಸ್ ಯು ಫೀಲ್ ಲೈಕ್ ಅಯ್ಯೋ ವಿ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಬಟ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಅಂತ ಅನ್ಸ್ಬಿಡುತ್ತೆ ಆ ಥರದ್ದು. ಇಲ್ಲ, ದೀಸ್ ಆರ್ ಆಲ್ ಲೀಗಲ್ ಪ್ರೊಸೆಸಸ್. ಯಾವುದೇ ಒಂದು ಇದಾದಾಗ ಇನ್ ಅ ಡೆಮೊಕ್ರೆಟಿಕ್ ಕಂಟ್ರಿ, ಇನ್ ಅ ಕಂಟ್ರಿ ವೇರ್ ದೇರ್ ಈಸ್ ರೂಲ್ ಆಫ್ ಲಾ, ಸೊ ಎನಿ ಪರ್ಸನ್ ಹೂ ನೀಡ್ಸ್ ಟು ಬಿ ಪನಿಷ್ಡ್ ಹ್ಯಾಸ್ ಟು ಬಿ ಡನ್ ಥ್ರೂ ಡ್ಯೂ ಪ್ರೋಸೆಸ್ ಆಫ್ ಲಾ. ಆ ಡ್ಯೂ ಪ್ರೋಸೆಸ್ ಆಫ್ ಲಾದಲ್ಲಿ ಏನಿದೆ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಮಾಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಅದು ಹೀಗಾಯಿತು ಅಂತ ಬೇಜಾರು ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇ ಅಂತ, ದಟ್ ವಿ ಕ್ಯಾನ್ ನಾಟ್ ಡೂ ದಟ್. ಹೌ ಡಿಫಿಕಲ್ಟ್ ಇಟ್ ವುಡ್ ಬಿ ಫಾರ್ ಯು ಸರ್? ಈಗ ಯು ವುಡ್ ಹ್ಯಾವ್, ಎಷ್ಟೋ ಜನ ಒಂದು ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಯು ವುಡ್ ಹ್ಯಾವ್ ಮೆಟ್ ಅವನ್ನ ನಾರ್ಮಲ್ ಲೈಫಲ್ಲಿ ಮೀಟ್ ಮಾಡಿರ್ತಾರೆ. ದ ನೆಕ್ಸ್ಟ್ ಡೇ ಸಮಥಿಂಗ್ ಗೋಸ್ ರಾಂಗ್ ಅಂದರೆ ಯು ನೀಡ್ ಟು ಅಡ್ರೆಸ್ ಆರ್ ಯು ನೀಡ್ ಟು ಟೇಕ್ ಆ್ಯಕ್ಷನ್ ಅಂದಾಗ ಹೆಂಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ ಸರ್ ನಿಮಗೆ? ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್, ಓ ನಂದು ರ್ಯಾಪೋ ಇತ್ತು ಇವ್ರ ಜೊತೆ, ಅಥವಾ ನೀವು ರ್ಯಾಪೋನ ಇಟ್ಕೊಳ್ಳೋಕ್ಕಾಗೋದಿಲ್ವಾ? ಹೌ ಡು ಯು ವರ್ಕ್ ಸರ್ ಆ್ಯಕ್ಚುಲಿ? ಯಾವುದು ಇನ್ ಜನರಲ್ ವಿತ್ ದ ಪೀಪಲ್, ಅಂದರೆ ವಿತ್ ಎಸ್ಪೆಷಲಿ ವಿತ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಇವರುಗಳ ಜೊತೆ ಪರ್ಸ್ನಲ್ ರ್ಯಾಪೋ ಅನ್ನೋದು ಇರೋದೇ ಇಲ್ವಾ ಸರ್ ಯೂಶಲಿ? No, personal rapport is different, work is different, work ethics is different, professionalism is different. So, ಇವೆರಡನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಯಾವುದು ಸಮಸ್ಯೆ ಆಗೋದು. ದಟ್ ವುಡ್ ಬಿ ಮೈ ಪ್ರಾಬ್ಲಮ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.